ಕಸದಿಂದ ಕ್ಯಾಶ್ ಮಾಡಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಎಷ್ಟೊಂದ್ ಜನ ಕಸದಲ್ಲಿರುವಂತ ಬೆಲೆ ಗೊತ್ತಿಲ್ದಿರ ಇದನ್ನ ಡಿಸ್ಪೋಸ್ ಮಾಡಿದ್ದಾರೆ. ರಾಮ ಪಟ್ಟಾಭಿಷೇಕ ನಡೀತಾ ಇದೆ. ಪಟ್ಟಾಭಿಷೇಕ ವಿಶೇಷತೆ ಏನು ಅಂದ್ರೆ ಎಲ್ಲದಲ್ಲೂ ರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ ಇರ್ತಾರೆ. ಹೌದು. ಆದ್ರೆ ಇಲ್ಲಿ ಊರ್ಮಿಳೆ ಸಹ ಇದ್ದಾಳೆ, ಲಕ್ಷ್ಮಣನ ಹೆಂಡತಿ ಓಕೆ. ಅವಳು ಮಹಾತ್ಯಾಗಿ, ಮಹಾತಪಸ್ವಿ. ಲಕ್ಷ್ಮಣನಿಗೋಸ್ಕರ ಮಹಾತ್ಯಾಗಿ. ರಾಮ, ಸೀತೆ ಅಷ್ಟೇ ಶ್ರೇಷ್ಠರು, ಲಕ್ಷ್ಮಣ ಮತ್ತು ಊರ್ಮಿಳೆ ಸಾಧಾರಣವಾಗಿ ನಾವು ನೋಡಕ್ ಸಿಕ್ಕಿರೋದು ಎಲ್ಲೂ ಇಲ್ಲ. ಇವತ್ತ ಯಾರು ಅವಳನ್ನ ತೋರ್ಸಲ್ಲ, ಚಿತ್ರಿಸಲ್ಲ. ಬಟ್ ಈ ಚಿತ್ರದಲ್ಲಿ ಚಿತ್ರಿಸಲಾಗಿದೆ. ಹಂಗೆ ಗೂಸ್ ಬಮ್ ಮೂಮೆಂಟ್ ಅಂತ ಹೇಳ್ತಾರಲ್ಲ, ಆತರ ನೋಡಿ ಊರ್ಮಿಳೆ ಚಿತ್ರಿಸಿದ್ದಾರೆ. ನೋಡಿ ಇವರೇ. ಒಂದೇ ಒಂದು ಸಣ್ಣ ಉದಾಹರಣೆ ಏನಂದ್ರೆ, ಲಕ್ಷ್ಮಣ 14 ವರ್ಷ ಮಲಗಲ್ಲ. ಊರ್ಮಿಳೆನ ಬಿಟ್ಟಿದ್ದಾರೆ ಅಂತ ಅಲ್ಲ, ಅವನು ಮಲ್ಕೊಂಡ್ರೆ ಅಣ್ಣನ ನೋಡ್ಕೊಳ್ಳೋರು ಯಾರು ರಾತ್ರಿ ಹೊತ್ತು ಅಂತ. ಅದಕ್ಕೆ ನಿದ್ರಾ ದೇವತೆ ಹೇಳ್ತಾಳಂತೆ, ನೀನ್ ಮಲ್ಗಿಲ್ಲ ಅಂದ್ರೆ ನಿನ್ ನಿದ್ರೆ ಯಾರು ಕೊಡ್ತೀಯ ಅಂತ. ಅದನ್ನ ಹೋಗಿ ಅಯೋಧ್ಯೆಯಲ್ಲಿ ನನ್ನ ಊರ್ಮಿಳೆ ಕೊಡು ಅಂತ ಹೇಳ್ತಾನೆ. ಊರ್ಮಿಳೆ ಅವಳ ನಿದ್ರೆನೂ ಮಾಡ್ತಾಳೆ, ಇವನ್ ಲಕ್ಷ್ಮಣನ್ ನಿದ್ರೆನೂ ಮಾಡ್ತಾಳೆ. ಅಂತ ತಪಸ್ವಿ ಊರ್ಮಿಳೆ. ನಿಜವಾಗ್ಲೇ ಬಂಗಾರ ಹೆಚ್ಚು ವ್ಯಾಲ್ಯೂ ಇರುವಂತ ಕೊಟ್ಟಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಇದನ್ನ ನೀವು ಹೇಳಿರ್ಲಿಲ್ಲ ಅಂದ್ರೆ ಇದನ್ನ ನಾವು ಫ್ರೇಮ್ ಎಲ್ಲ ತೆಗೆದು ಇದನ್ನ ಬೇರೆ ಮಾಡ್ಬಿಡ್ತಿದ್ವಿ. ನನಗೊಂಥರ ಖುಷಿ ಆಗ್ತಾ ಇದೆ. ನಾನು ಆಕ್ಚುಲಿ ಫೋಟೋ ನೋಡಿದಾಗ್ಲೇ ಅನ್ಕೊಂಡಿದ್ದೆ ರಾಮ ಪಟ್ಟಾಭಿಷೇಕ ಅಯ್ಯೋ 22ನೇ ತಾರೀಕು ನಡೀತಾ ಇದೆ, ಇದನ್ನ ನಾವು ಮುಟ್ಟದೇ ಬೇಡ ಅಂತ ಅನ್ಕೊಳ್ತಾ ಇದ್ವಿ. ದೈವ ದೆಸೆಯಿಂದ ನೀವು ಬಂದಿದ್ದೀರಾ, ಕಲೆಕ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಎನಿ ಟೈಮ್ ಮೆಮೊರೇಬಲ್ ಸರ್. ನೀವು ಮೀಟ್ ಎನಿ ಟೈಮ್ ಮೆಮೊರೇಬಲ್.